ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಒಣ ಮೀನು ಸಾರು ಮಾಡ್ತಿದ್ದೀನಿ. ಈ ಮಳೆ ಇಟ್ಕೊಂಡಿರೋದ್ರಿಂದ ಬಿಸಿ ಬಿಸಿಯಾಗಿ ಒಣ ಮೀನು ಸಾರು ಸಖತ್ತಾಗಿರುತ್ತೆ. ಮುದ್ದೆ ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತಂದೇಳಿ. ಬನ್ನಿ ನೋಡ್ಕೊಂಬರೋಣ. ಇಲ್ಲಿ 100 ಗ್ರಾಮ್ ಒಣ ಮೀನನ್ನ ತೊಗೊಂಡಿದ್ದೀನಿ. ನೀಟಾಗಿ ಈ ತಲೆ ಎಲ್ಲ ಏನಿದೆ ಅದನ್ನೆಲ್ಲ ತೆಗಿಬೇಕು ನೀಟಾಗಿ. ಯಾಕಂದರೆ ತಲೆ ಏನಕ್ಕಪ್ಪ ತೆಗಿಬೇಕಂದ್ರೆ ಅದರೊಳಗೆಲ್ಲ ಮಣ್ಣಿರುತ್ತೆ, ಸಣ್ಣ ಸಣ್ಣ ಹಳ್ಳೆಲ್ಲ ಇರುತ್ತೆ. ಹಾಗಾಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ತೆಗೆದು ಇಟ್ಕೋಬೇಕು. ಹಂಗೆ ತಲೆ ಸಮೇತ ಮಾಡಬಾರ್ದು, ಮಣ್ಣಂಗೆ ಇರುತ್ತೆ. ಇವಾಗ ನೋಡಿ ಎಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ನಾನು 50 ಗ್ರಾಮಷ್ಟು ಮಾತ್ರ ಯೂಸ್ ಮಾಡ್ತಿರೋದು. ಅರ್ಧ ತೆಗ್ದಿದ್ದೀನಿ ನಾನು ಇದರಲ್ಲಿ. ಈ ರೀತಿಯಾಗಿ ಹುರ್ಕೋಬೇಕು. ನೀರಲ್ಲಿ ತೊಳ್ಕೊಂಬಿಟ್ಟು ಹುರ್ಕೋಬಾರ್ದು, ಮುಂಚೆನೇ ಹಾಗೇ ಹುರ್ಕೋಬೇಕು. ಹಂಚಲ್ಲಿ ಹಾಕ್ಕೊಂಡು ನೀರಲ್ಲಿ ತೊಳ್ಕೊಂಡು ಹುರ್ಕೊಂಡ್ರೆ ನೀಚಾಗಿ ಆಗಿಬಿಡುತ್ತೆ. ಈ ರೀತಿಯಾಗಿ ಹಂಚಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇಲ್ಲಪ್ಪ ನಾವು ಹುರ್ಕೊಳ್ಳಲ್ಲ, ಸ್ಮೆಲ್ ಬರುತ್ತೆ ಅಕ್ಕಪಕ್ಕದವ್ರಿಗೆಲ್ಲ ಅಂತಂದರೆ ನೀವು ಬಿಸಿನೀರಲ್ಲಿ ಬೇಕಿದ್ರೂ ಹಾಗೆ 2-3 ಸಲ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಬಿಸಿನೀರಲ್ಲಿ ಒಂದು 10 ನಿಮಿಷ ನೆನೆ ಇಟ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡು ಇಟ್ಕೋಬೋದು. ಹಾಗೇನೂ ಮಾಡ್ಬೋದು ಹುರ್ಕೊಂಡಿಲ್ಲ ಅಂತಂದರೆ. ನಾನಿಲ್ಲಿ ಹುರ್ಕೊಂಡು ಅದಕ್ಕೇ 1 ಲೋಟ ನೀರು ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ಬಿಸಿ ಇದೆಯಲ್ಲ ಹಂಚು, ಅದರಲ್ಲಿ ನೀರು ಕಾಯುತ್ತೆ. ನೀರು ಹಾಕ್ಕೊಂಡು 1 ನಿಮಿಷ ಬಿಡ್ತೀನಿ. ಫುಲ್ಲು ನೆನಿಬೇಕು, ಮೀನೆಲ್ಲ ಚೆನ್ನಾಗಿ ನೆನಿಬೇಕು ನೀರಲ್ಲಿ. ನೀರು ಸ್ವಲ್ಪ ಕಾದಿರಬೇಕು, ಬಿಸಿ ಇರಬೇಕು. ಬಿಸಿ ಇದ್ದರೆ ಸಾಕು. ಇವಾಗ ಚೆನ್ನಾಗಿ ಈ ರೀತಿಯಾಗಿ ಕಲಕಬೇಕು. ಅದರಲ್ಲಿರೋ ಮರಳೆಲ್ಲ ಗಲೀಜೆಲ್ಲ ಹೋಗಬೇಕು. ನೀಟಾಗಿ ಕೈಯಿಂದ ಚೆನ್ನಾಗಿ ಈ ರೀತಿಯಾಗಿ ಮಾಡಿ. ತುಂಬ ಗಲೀಜಿರುತ್ತೆ ಒಣ ಮೀನಲ್ಲಿ, ಹಾಗಾಗಿ ನೀವು ಕ್ಲೀನ್ ಮಾಡ್ಕೊಳ್ಳೇಬೇಕು, ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಅದೇನು ಪೀಸ್ ಆಗಲ್ಲ, ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ, ಏನೂ ಆಗಲ್ಲ. ಹೀಗೆ ಒಂದು 2-3 ಸಲ ವಾಶ್ ಮಾಡ್ಕೋಬೇಕು. ಚೆನ್ನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಸೈಡಿಗೆ ಎತ್ತಿಟ್ಕೊಳ್ತೀನಿ, ನೀರೆಲ್ಲ ಹಿಂಡ್ಬಿಟ್ಟು. ಯಾರ್ಯಾರು ಈ ರೆಸಿಪಿನ ಟ್ರೈ ಮಾಡಿಲ್ಲ, ಒಣ ಮೀನು ಯಾರ್ಯಾರು ತಿಂದಿಲ್ಲ, ದಯವಿಟ್ಟು ಟ್ರೈ ಮಾಡಿ ನೋಡಿ. ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟೊಂದು ಸಖತ್ತಾಗಿರುತ್ತೆ. ನಾನಿಲ್ಲಿ ಕಾಳು ತೊಗೊಂಡಿದ್ದೀನಿ. ಹಂಗಿರೋದು ಉಪ್ಪುಕಡಲೆ ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀನಿ. ನೀವು ಸಾಂಬಾರು ತುಂಬ ಮಾಡೋದಾದರೆ ತುಂಬ ತೊಗೊಳ್ಳಿ. ನಾನಿಲ್ಲಿ ತೊಗೊಂಬಿಟ್ಟು ಚೆನ್ನಾಗಿ ಒಂದು 4-5 ವಿಸಿಲು ಓಡಿಸ್ಕೊಂಡು ಬೇಯಿಸ್ಕೊಂಡು ನಂತರ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಮತ್ತು ಆಲೂಗಡ್ಡೆನ ನಾನಿಲ್ಲಿ 2 ಆಲೂಗಡ್ಡೆನ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೆ. ಆಲೂಗಡ್ಡೆ ಹಾಕ್ಕೊಂಡು ಹಾಗೆ ಉಪ್ಪು ಕಡಲೆನೂ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ಒಂದು 5 ನಿಮಿಷ. ಆಲೂಗಡ್ಡೆ ಬೇಯೋಷ್ಟರಲ್ಲಿ ನಾವಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಮಸಾಲೆಗೆ ಒಂದು ಅರ್ಧ ಬೌಲಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿನ ನೀವು ಒಣದು ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಒಂದು ದೊಡ್ಡದು ಟೊಮೊಟೊ ತೊಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪೌಡರು. ನಾನು ಎಲ್ಲ ಪೌಡರ್ನು ಮಿಕ್ಸಿನಲ್ಲೇ ಮಿಕ್ಸಿ ಮಾಡ್ಕೊಳ್ತೀನಿ ಮಸಾಲೆ ಜೊತೆ. ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊಂಬಿಟ್ಟು ಮತ್ತು ಗರಂ ಮಸಾಲ 1.5 ಟೇಬಲ್ ಸ್ಪೂನು ಮತ್ತು ಮಟನ್ ಮಸಾಲನೂ ಹಾಕ್ಕೊಳ್ತಿದ್ದೀನಿ ನಾನು. ಸ್ವಲ್ಪ ಕೊತ್ತಂಬರಿ ಕಾಳು ಹುರಿದೂ ನೀವು ಹಾಕ್ಕೋಬೋದು. ನಾನಿಲ್ಲಿ ಹಾಗೆಯೇ ಹಾಕ್ಕೊಳ್ತಿದ್ದೀನಿ. 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು ಮತ್ತು 4 ಲವಂಗ ಮತ್ತು 2 ಏಲಕ್ಕಿನ. ಇಲ್ಲಿ 1 ಈರುಳ್ಳಿನ ನಾನು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಜವಾರಿ ನಾನು ಬೆಳ್ಳುಳ್ಳಿಯಿಂದ ತೊಗೊಂಡಿದ್ದೀನಿ. ಇಲ್ಲಿ ಒಂದು 4-5 ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಚಿಟಿಕೆಯಷ್ಟು ಅರಿಶಿನ,
ಸ್ವಲ್ಪ ಹಸಿ ಶುಂಠಿನ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬರಬೇಕು, ನುಣ್ಣಗೆ ರುಬ್ಕೋಬೇಕು. ನೋಡಿ ಈ ರೀತಿಯಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ ನಾನು. ಇಷ್ಟಿದ್ರೆ ಸಾಕು, ತುಂಬ ತರಿ ಏನಿರೋದು ಬೇಡ. ನೋಡಿ ಇಲ್ಲಿ ಚೆನ್ನಾಗಿ ಬೆಂದಿದೆ ಉಪ್ಪುಕಡಲೆ ಮತ್ತು ಆಲೂಗಡ್ಡೆ ಮತ್ತು ಉಪ್ಪುಕಡಲೆ. ಏನಕ್ಕಪ್ಪ ಬೇಗ ಹಾಕ್ಕೊಳ್ಬೇಕಂದ್ರೆ ಬೇಗ ಬೇಯೋದಿಲ್ಲ ಅವು, ಹಾಗಾಗಿ ಬೇಗ ಹಾಕ್ಕೊಳ್ಬೇಕು. ಒಗ್ಗರಣೆ ಹಾಕ್ದಿರ ನಾನು ಫಸ್ಟಿಗೆ ಮಸಾಲೆನ ಬೇಯಿಸ್ಕೊಳ್ತೀನಿ, ಲಾಸ್ಟಲ್ಲಿ ನಾನು ಒಗ್ಗರಣೆ ಮಾಡ್ಕೊಳ್ತೀನಿ. ನಾನಿಲ್ಲಿ ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಎಷ್ಟು ಬೇಕು ನಿಮಗೆ ನೀರಷ್ಟು ಅಷ್ಟು ಕ್ವಾಂಟಿಟಿನಲ್ಲಿ ನೀರು ಹಾಕ್ಕೋಬೋದು. ತುಂಬ ಗಟ್ಟಿ ಇರಬಾರ್ದು ಸಾಂಬಾರು, ತೆಳುವಿರಬೇಕು. ನಿಮಗೆ ಯಾವ ಕಾಳು ಬೇಕಿದ್ರೂ ನೀವು ಹಾಕ್ಕೋಬೋದು. ಅವರೆಕಾಳು, ಯಾವ ಕಾಳು ಬೇಕಾದರೂ ನೀವು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು 4 ಬದನೆಕಾಯಿ ತೊಗೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಈ ರೀತಿಯಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೋಬೇಕು. ನೀವು ಯಾವ ತರಕಾರಿ ಇದಕ್ಕೆ ಕಾಂಬಿನೇಷನು ಆಲೂಗಡ್ಡೆ ಮತ್ತು ಬದನೆಕಾಯಿ ಸೂಪರಾಗಿರುತ್ತೆ. ಬೇರೆ ತರಕಾರಿಗಿಂತ ಆಲೂಗಡ್ಡೆ ಬದನೆಕಾಯಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ನಾನು. ನೆಕ್ಸ್ಟಲ್ಲಿ ಒಂದು ಸರಿ ಕೈ ಆಡಿಸ್ಬಿಟ್ಟು ನಿಮಗೆ ಎಷ್ಟು ಬೇಕಷ್ಟು, ಇಷ್ಟು ನೀರಿದ್ದರೆ ಸಾಕು, ಯಾಕಂದರೆ ಕುದಿಬೇಕಲ್ವ ಚೆನ್ನಾಗಿ. ಮೀನನ್ನ ಲಾಸ್ಟಿಗೆ ಹಾಕ್ಕೊಳ್ಬೇಕು. ಇವಾಗ ಮುಚ್ಚಿಡ್ತೀನಿ ಒಂದು 10 ನಿಮಿಷ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ, ಚೆನ್ನಾಗಿ ಬೆಂದಿದೆ. ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿರಬೇಕು, ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿರಬೇಕು. ನೋಡಿ ಎಲ್ಲ ನೀಟಾಗಿ ಬೆಂದಿದೆ, ಸ್ಮೆಲ್ಲು ಕೂಡ ಸಖತ್ತಾಗಿ ಬರ್ತಿದೆ. ಇವಾಗ ಇದಕ್ಕೆ ಒಣ ಮೀನನ್ನ ಹಾಕ್ಕೊಳ್ತಿದ್ದೀನಿ. ಬಿಸಿನೀರಲ್ಲೇನು ಹುರಿದ್ಬಿಟ್ಟು ಬಿಸಿನೀರಲ್ಲಿ ತೊಳೆದು ಇಟ್ಕೊಂಡಿದ್ವಲ್ಲ, ಆ ಒಣ ಮೀನನ್ನ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮುಚ್ಚಿಡ್ತೀನಿ. ಬೇಯಿಸ್ಕೋಬೇಕು ಒಂದು 5 ನಿಮಿಷ ಚೆನ್ನಾಗಿ. ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು ಇದನ್ನು. ಅನ್ನಕ್ಕೂ ಸೂಪರಾಗಿರುತ್ತೆ, ಹಾಗೆ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ. ಈಗ ಲಾಸ್ಟಲ್ಲಿ ನಾನು ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಒಂದು 1/4 ಟೀ ಸ್ಪೂನು ಸಾಸಿವೆ ಮತ್ತು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ಸಾಂಬಾರು ಏನಿದೆ ಅದಕ್ಕೆ ಹಾಕ್ಕೊಳ್ತೀನಿ. ಎಷ್ಟು ಘಮ ಬರ್ತಿದೆ ಗೊತ್ತಾ, ಸಖತ್ತಾಗಿದೆ ಸಾಂಬಾರಂತೂ. ಒಂದ್ಸಲಿ ಕೈ ಆಡಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮಾಡ್ಕೋಬೋದು ಒಣ ಮೀನು ಸಾರನ್ನ. ನೀವು ಯಾವ ಮೀನು ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಜೋಳದ ಮುದ್ದೆ ಜೊತೆ ಸರ್ವ್ ಮಾಡ್ತಿದ್ದೀನಿ. ರಾಗಿ ಮುದ್ದೆ ಜೊತೆಗೂ ಸಖತ್ತಾಗಿರುತ್ತೆ ಈ ಸಾಂಬಾರು, ಹಾಗೆ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ. ರೊಟ್ಟಿಗೆ ಮತ್ತು ಚಪಾತಿಗೂ ಸಖತ್ತಾಗಿರುತ್ತೆ. ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ, ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.